ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 92ನೇ ಜನ್ಮ ದಿನಾಚರಣೆಯನ್ನು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ರಾಜು ನಾಯಕ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜು ನಾಯಕ ಮಾತನಾಡಿ, ಮಾಜಿ ಪ್ರಧಾನಿ ಮಂತ್ರಿಗಳಾದ ದೇವೇಗೌಡರವರ ಕೊಡುಗೆ ಕರ್ನಾಟಕ ರಾಜ್ಯಕ್ಕೆ ಅನನ್ಯವಾಗಿದೆ. ಅವರು ದೀನದಲಿತರು, ರೈತರು, ಬಡವರು, ಯುವಕರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೆಲವೊಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಎಂದು ನಮ್ಮ ಸಿಬಿಎಸ್ ಚಾನೆಲ್ಯೊಂದಿಗೆ ಮಾತನಾಡಿದರು. ದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಈ ಸುದಿನ ನಿನ್ನ ಜನ್ಮದಿನ. ಆ ಆ
ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಯಾದ ಶ್ರೀ ಎಚ್ ಡಿ ದೇವೇಗೌಡರ 91 ವರ್ಷ ಗತಿಸಿ 92ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಶ್ರೀ ದೇವೇಗೌಡರಿಗೆ ಕಾರ್ಯಕರ್ತರ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ಶುಭ ಕೋರುತ್ತೇವೆ. ದೇವೇಗೌಡರು ಈ ಕರ್ನಾಟಕದಲ್ಲಿ ಉನ್ನತವಾದ ಸ್ಥಾನಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಬೇಕಾದ್ರೆ ಅವ್ರದ್ದು ನಡೆದಂಥ ದಾರಿ ಅವರು, ಯಾಕಂದರೆ ಯಾವತ್ತೂ ಒಬ್ಬರಿಗೆ ಕೂಡ ಏಕವಚನದಲ್ಲಿ ಮಾತಾಡಿದಂಥ ವ್ಯಕ್ತಿ ಅಲ್ಲ. ಸಮಯ ಬಂದಾಗ ಅವ್ರು ಮಾಡಿದಂಥ ತ್ಯಾಗ ಯಾರು ಮಾಡೋಕ್ಕಾಗಲ್ಲ. 1983ರಲ್ಲಿ ಕರ್ನಾಟಕದಾದ್ಯಂತ ತಿರುಗಿ 98 ಸೀಟು MLA ಸೀಟು ಗೆಲ್ಲಿಸಿ ಬೇರೆದವರು ಮುಖ್ಯಮಂತ್ರಿ ಮಾಡಿದ್ರು ಕೂಡ ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿ ಆತ. ಸಮಯ ಬಂದಾಗ ತಾವು ಎಲ್ಲ ರೀತಿಯಿಂದ ಕಾರ್ಯಕರ್ತನ ಒಗ್ಗೂಡಿಸಿ ಈ ಪಕ್ಷ ಅಧಿಕಾರಕ್ಕೆ ತರಬೇಕೆಂಬುದೇ ಒಂದು ಗುರಿ. ರೈತರ ಪರವಾಗಿ ಹೋರಾಟ ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಮಾನ್ಯ ದೇವೇಗೌಡರು. ಯಾಕಂದರೆ ಈ ವಿಶ್ವನೇ ಮೆಚ್ಚಂತ ನರೇಂದ್ರ ಮೋದಿಯವರು ಹೋಗಿ ಗೇಟಿ ನಿಂತ್ಕೊಂಡು ದೇವೇಗೌಡನ ಕರ್ಕೊಂಬಂದು ಕುಂದಿರಿಸಿ ನಿಂತ್ಕೊಂಡಾರೆ. ಅದಕ್ಕೆ ಅದೇ ಸಾಕ್ಷಿ ಇವತ್ತು ಭಾರತ ದೇಶದಾಗ ಎಲ್ಲ ಜನರು ದೇವೇಗೌಡರು ನೋಡಿದರು. ಅದಕ್ಕಾಗಿ ಆ ದೇವೇಗೌಡರು ವಿಶೇಷವಾಗಿ ಇನ್ನೂ 10 ವರ್ಷ ಬದುಕಲಿ, ಅವ್ರದ್ದು ಎಲ್ಲ ರೀತಿಯಿಂದ ಕಾರ್ಯಕರ್ತನ ಬೆಳೆಸಿ ಪಕ್ಷ ಇನ್ನೊಂದು ಬೇರೆ ಅಧಿಕಾರಕ್ಕೆ ತರಲಂತೇಳಿ ಈ ದಿನ ಶುಭ ಹಾರೈಸುತ್ತಾ ನನ್ನ 2 ಮಾತುಗಳು ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕರ್ನಾಟಕದ ಹೆಮ್ಮೆಯ ಮುತ್ಸದ್ದಿ, ರಾಜಕೀಯ ಮುತ್ಸದ್ದಿಯಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರಾದ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡರ ಹುಟ್ಟುಹಬ್ಬದ ಒಂದು ನಿಮಿತ್ತವಾಗಿ ಈ ನಮ್ಮ ಗಂಗಾವತಿ ಸುತ್ತಮುತ್ತಲಿನ JDS ನಾಯಕರು ಮತ್ತು BJP ನಾಯಕರು, ಮುಖಂಡರು, ನಮ್ಮ ರಾಜು ನಾಯಕರವರ ಉಪಸ್ಥಿತಿಯಲ್ಲಿ ಈ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿಯಾಗಿ ಎಲ್ಲರೂ ನೆರವೇರಿಸಿದರು. ಈ ಒಂದು ಶುಭ ದಿನದ ಈ ಶುಭ ಗಳಿಗೆಯಲ್ಲಿ ಹಿರಿಯರಾದಂಥ ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ನಾವು ದೊಡ್ಡವರಲ್ಲ, ನಾವು ಎಷ್ಟಿದ್ರು ಚಿಕ್ಕವರೇ. ನಮಗೆ ತಿಳಿದಷ್ಟು ಪ್ರಕಾರ ಮಾತಾಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲೇ ಪ್ರಧಾನಿಯಾದಂಥ ಒಂದು ಹೆಸರು ಹೆಗ್ಗಳಿಕೆಗೆ ಕಾರಣಕರ್ತರಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಒಂದು ಮಣ್ಣಿನ ಮಗ ಅಂತಲೇ ಒಂದು ಹೆಸರುವಾಸಿಯಾದಂಥ ಒಬ್ಬ ಜನನಾಯಕರು. ಇವರ ಈ ಹುಟ್ಟುಹಬ್ಬ ಇಂದು 92ನೇ ಹುಟ್ಟುಹಬ್ಬ ಆಗಿರೋ ಒಂದು ಆಚರಿಸ್ತಾ ಇದ್ದೀವಲ್ಲ, ಈ ಶುಭ ಸಂದರ್ಭದಲ್ಲಿ ಇವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸಂಪತ್ತು ಕರುಣಿಸಿ ಇವರಿಗೆ ಇನ್ನೂ 110 ವರ್ಷ ಬಾಳ್ಳೆ ಅಂತ ನಾವೆಲ್ಲರೂ ಇವತ್ತು ಒಂದು ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀವಿ. ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡವರ 92ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರಿಗೆ 106 ವರ್ಷಗಳ ಕಾಲ ಬಾಳಿ ಗಂಗಾವತಿಯ ಜನತೆಗೆ, ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಮತ್ತು ಅದರ ಕಾರ್ಯಕರ್ತರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ನೀಡಿ ಅವರು ದೇಶಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಅವರು ಇದೇ ರೀತಿಯಾಗಿ ತಮ್ಮ ಜೀವನ ಪರ್ಯಂತ ದೇಶಕ್ಕಾಗಿ ಹೋರಾಟ ಮಾಡಿ ಒಂದು ಒಳ್ಳೆಯದನ್ನು ಬಯಸಲೆಂದು ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟಂಥ ರಾಜಕೀಯದವರಿಗೂ ಮತ್ತು ಪಕ್ಷದವರಿಗೂ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ರಾಜು ನಾಯಕರ ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ 92ನೇ ಹುಟ್ಟುಹಬ್ಬ ಆಚರಿಸ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕ. ಅದರ ಜೊತೆಗೆ ಮನುಷ್ಯನ ಬಗ್ಗೆ ಮಾತನಾಡುವಾಗ ಅವರ ಕಾರ್ಯ ಮತ್ತು ಸಾಧನೆಗಳ ಬಗ್ಗೆ ಮಾತನಾಡಿಸ್ಬೇಕಂತ. ಅದೇ ರೀತಿ ದೇವೇಗೌಡರು ತಮ್ಮ ರಾಜಕೀಯ ಜೀವನ ಆಗಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಆಗಲಿ ಅವರು ಅತ್ಯಂತ ಮೇರು ಪರ್ವತದ ವ್ಯಕ್ತಿಗಳಾಗಿ ಅನೇಕ ಸಾಧನೆಗಳನ್ನು ಮಾಡಿ ಇವತ್ತಿನ ದಿನ ದೇಶದ ಮಾಜಿ ಪ್ರಧಾನಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿ, ನಾಡು ನುಡಿ ಸೇವೆಗಾಗಿ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡು ಅತ್ಯಂತ ಯಶಸ್ವಿ ಜೀವನ 92 ವಸಂತಗಳನ್ನು ಪೂರೈಸಿರ್ತಕ್ಕಂಥ ದೇವೇಗೌಡರು ಮತ್ತೊಂದು ಸಾರಿ 100 ಕಾಲ ಬಾಳಿ ಅವರಿಗೆ ಮತ್ತೊಂದು ಸಾರಿ ಯಶಸ್ಸು ಸಿಗಲಿ ಎಲ್ಲ ದೃಷ್ಟಿಯಿಂದ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತಿದ್ದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಾಜಕಾರಣಿ ಯಾರಾದಿದ್ದರೆ ಅದು ಎಚ್ ಡಿ ದೇವೇಗೌಡರು. ಯಾಕಂದರೆ ಅವರು ಸಂಸದರಾಗಿ, ಮುಖ್ಯಮಂತ್ರಿಗಳಾಗಿ ಮತ್ತು ಈ ರಾಜ್ಯ ಕಂಡರಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ರೈತರಿಗೆ ಒಂದು ಜೀವನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಸ್ಮರಿಸುವಂಥ ಕೆಲಸ. ಇವತ್ತು ಗಂಗಾವತಿ ತಾಲೂಕಿನ JDS ಕಾರ್ಯಾಲಯದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ನಾಯಕರವರ ನೇತೃತ್ವದಲ್ಲಿ ಇವತ್ತು ಎಲ್ಲ JDS ಮತ್ತು BJP ಕಾರ್ಯಕರ್ತರು ಸೇರಿಕೊಂಡು ಅವರ 92ನೇ ಹುಟ್ಟುಹಬ್ಬವನ್ನು ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ.
ಇನ್ನು ಮುಂದೆ ಅವರ ಜೀವನ 100ರಲ್ಲಿ ಶತಕ ದಾಟಲಂತಂದೇಳಿ ಆಶಿಸುತ್ತಾ ನಾವೆಲ್ಲರೂ ಅವರ ಆಶೀರ್ವಾದ ಚಳುವಳಿ ಮತ್ತು ಅವರ ಹಾದಿಯಲ್ಲಿ ಹೋಗುವಂಥದ್ದು ಆಗಬೇಕನ್ನುವಂಥದ್ದನ್ನು ಈ ಮೂಲಕ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ದೇವೇಗೌಡರ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ. ಅವರು ಈ 92 ವರ್ಷ ವಸಂತವನ್ನು ಪೂರೈಸುವ ಸಂದರ್ಭದಲ್ಲಿ ಮುಂದೆ ಬರುವ ದಿನಮಾನಗಳಲ್ಲಿ ಅವರಿಗೆ ಇನ್ನೂ ಯುವಕರಿಗೆ ಈಗ ಬರ್ತಕ್ಕಂಥ ರಾಜಕೀಯಗಳಿಗೆ ಅವರ ಅವಶ್ಯಕತೆ ಐತೆ, ಅವರ ಪ್ರೇರಣೆಯೂ ಬೇಕು ಇವತ್ತು ದೇವೇಗೌಡರು ಈಗಿನ ಯುವಕರಿಗೆ. ಯಾಕಂದರೆ ಇಂದಿನ ರಾಜಕಾರಣನೇ ಬೇರೆ ಇತ್ತು, ಇವತ್ತಿನ ರಾಜಕಾರಣನೇ ಬೇರೆ ಐತೆ. ಹಾಗಾಗಿ ಇವತ್ತು ಅವರ ಕೊಡುಗೆ ದೊಡ್ಡದು ಕರ್ನಾಟಕಕ್ಕೆ. ಕೊಡುಗೆ ಅನ್ನೋದಕ್ಕಿಂತ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ಒಂದು ದೊಡ್ಡ ಕೊಡುಗೆ. ಅವರು ಹಳ್ಳಿಯಲ್ಲಿ ಹುಟ್ಟಿ ಈ ದೇಶದ ಪ್ರಧಾನಮಂತ್ರಿ ಆಗಿರೋ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮತ್ತು ಕಾರ್ಯಾಧ್ಯಕ್ಷರಾದ ರಾಜು ನಾಯ್ಕ ಅವರಿಗೆ ಅವರ ಕರೆಗೆ ಹೋಗೊಟ್ಟು ನಾವೆಲ್ಲರೂ ಇವತ್ತು ಬಂದರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡ ಅವರಿಗೆ ಹಾಗೂ JDSನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಜು ನಾಯ್ಕ ಅವರಿಗೆ ಈ ದೇವೇಗೌಡರ 92ನೇ ಹುಟ್ಟುಹಬ್ಬದ ಶುಭ ಕೋರ್ತಾ ನಮ್ಮ JDS BJP ಕಾರ್ಯಕರ್ತರಿಗೆ ಎಲ್ಲರಿಗೆ ನಮಸ್ತಾ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂಥ ರಾಜು ನಾಯ್ಕ ಅವರಿಗೆ ಧನ್ಯವಾದ. ಕರ್ನಾಟಕದಲ್ಲಿ ಹುಟ್ಟಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಅವರಿಗೆ ಒಂದು ಅಧಿಕಾರವನ್ನು ಅನುಭವಿಸಿ ಎಲ್ಲ ರೈತರ ಒಂದು ಕಾಳಜಿಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರವರ ಇವತ್ತು 92ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ JDS ಕಾರ್ಯಾಲಯದಲ್ಲಿ ಒಂದು ಹುಟ್ಟುಹಬ್ಬವನ್ನು ರಾಜು ನಾಯಕ್ ಅವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ರಾಜಕೀಯ ಮುತ್ತಜ್ಜ ಆಗಿರ್ತಕ್ಕಂಥ ಹಾಗೂ ವಿಶೇಷವಾಗಿ ಕರ್ನಾಟಕದಿಂದ ಪಾರ್ಲಿಮೆಂಟ್ಗೆ ಹೋಗಿ ಪ್ರಧಾನಮಂತ್ರಿಗಳಾಗಿ ಇವತ್ತು ರಾಜ್ಯದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಅದರಲ್ಲಿ ನಮ್ಮದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಚಿಂತನೆಯನ್ನು ಮಾಡಿರ್ತಕ್ಕಂಥ ಯಾರಾದರೂ ರಾಜಕಾರಣಿಗಳಿದ್ರೆ ಅದು ನಾವು ದೇವೇಗೌಡರು ಅಂತ ಹೇಳಬೇಕಾಗುತ್ತಾ. ಯಾಕಂದರೆ ಈ ಹೈದರಾಬಾದ್ ಕರ್ನಾಟಕ ಇವತ್ತು ಹಿಂದುಳಿದ ಪ್ರದೇಶ ಅಂತೇಳಿ ನಾವೆಲ್ಲ ಅಣೆಪಟ್ಟು ಕಟ್ಟಿದ್ದೀವಿ. ಅದಕ್ಕಾಗಿ ಇವತ್ತು ಸಾಕಷ್ಟು ನೀರಾವರಿ ಭಾಗಕ್ಕೆ ಇವತ್ತು ಒತ್ತು ಕೊಟ್ಟಂಥ ಯಾರಾದರೂ ಇದ್ರೆ ಆ ದೇವೇಗೌಡರ ಕುಟುಂಬ, ಆ ದೇವೇಗೌಡರ ಮನೆತನ ಅಂತಂದು ಇವತ್ತು ರಾಜಕೀಯದಲ್ಲಿ ನಾವು ವಿಶೇಷವಾಗಿ ಹೇಳಬೇಕಾಗುತ್ತೆ. ಹಾಗಾಗಿ ದೇವೇಗೌಡರ ದಿನ ಭಗವಂತ ರಾಜಕೀಯದಲ್ಲಿ ಸಾಕಷ್ಟು ಒಂದು ಆರೋಗ್ಯ ಆಯಸ್ಸನ್ನು ಕೊಟ್ಟು ರಾಜಕೀಯವಾಗಿ ಸಂಘಟನಾಯುತವಾಗಿ ಬೆಳೆದಿಂದ ಹಾರೈಸುತ್ತಾ ಈಗ ನನ್ನ 2 ಮಾತನ್ನು ಆಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ಜನಪ್ರಿಯ ಮಾಜಿ ಪ್ರಧಾನಮಂತ್ರಿಗಳು ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾದ ನಮ್ಮ HD ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಇವತ್ತು BJP ಮತ್ತು JDS ಪಕ್ಷದ ಸಹಯೋಗದಲ್ಲಿ ಜಂಟಿಯಾಗಿ ಇವತ್ತು JDS ಪಕ್ಷದ ಕಾರ್ಯಾಲಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ. ನಮ್ಮ ನಾಯಕರಾದ HD ದೇವೇಗೌಡ ಸಾಹೇಬರಿಗೆ 92ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ಇಡೀ ದೇಶವೇ ಮೆಚ್ಚುವಂತೆ ಆಡಳಿತವನ್ನು ನಡೆಸಿದಂಥ ನಾಯಕರು ನಮ್ಮ ಮಾನನೀಯ ಮಾಜಿ ಪ್ರಧಾನಮಂತ್ರಿಗಳು. ಇಂದು ಪಂಜಾಬಿನಲ್ಲಿ ಒಂದು ಬೆಳೆಗೆ ಅವ್ರದ್ದೇ ಆದ ಒಂದು ಹೆಸರನ್ನು ಇಟ್ಟು ಇಡೀ ದೇಶದಲ್ಲಿ ಒಂದು ಬೆಳೆಗೆ ಹೆಸರನ್ನು ಇಟ್ಟಂಥ ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು HD ದೇವೇಗೌಡರು. ಯಾಕಪ್ಪ ಈ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ರೈತರ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅನ್ನೋದು ಒಂದು ಸ್ಪಷ್ಟ ನಿರ್ದೇಶನವಾಗಿರೋದ್ರಿಂದ ಪಂಜಾಬಿನ ಒಂದು ಬೆಳೆಗೆ ಅಲ್ಲಿ ದೇವೇಗೌಡರ ಒಂದು ಹೆಸರನ್ನು ಇಡುವಂಥ ಕೆಲಸ ಮಾಡಿದರೆ ಆ ರೈತರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಜಾತಿಯ ಜನರ ಒಂದು ವಿಶ್ವಾಸವನ್ನು ಪಡೆದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ತನ್ನದೇ ಆದ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಂಥ ಧೀಮಂತ ನಾಯಕರು ಮಾನನೀಯ HD ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೀನಿ. ಮೊನ್ನೆ ತಾನೇ ನಮ್ಮ ಈಗಿನ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಮಾನನೀಯ ಮೋದಿಯವರು ನಮ್ಮ ದೇವೇಗೌಡರ ಬಗ್ಗೆ ವಿಶೇಷವಾದ ಗೌರವ ಮತ್ತು ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಮೊನ್ನೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ದೇವೇಗೌಡರು 92 ವರ್ಷದ ಒಂದು ದೈತ್ಯ ಶಕ್ತಿ ಆದರೂ ಸಹ ಅವರ ಭಾಷಣವನ್ನು ಇಡೀ ದೇಶ ಕೇಳುವಂತ ಆಯಿತು. ಯಾಕಂದರೆ
ಇವತ್ತು ಮೋದಿಯವರ ಬಗ್ಗೆ ದೇವೇಗೌಡರಿಗೆ ಅತಿಯಾದ ಅಭಿಮಾನ ಇದೆ ಮತ್ತು ದೇವೇಗೌಡರಿಗೆ ಮೋದಿಯವರ ಬಗ್ಗೆ ವಿಶೇಷವಾದ ಒಂದು ಗೌರವ ಇದೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೇನೆ ಅಂದರೆ, ದೇಶದ ಐಕ್ಯತೆಗೆ, ದೇಶದ ಭದ್ರತೆಗೆ ಈ ಇಬ್ಬರು ನಾಯಕರ ಕೊಡುಗೆ ಅನನ್ಯ ಇದೆ. ಯಾಕಂದರೆ ಮೋದಿಯವರನ್ನ ಅತಿ ಹೆಚ್ಚು ದೇಶದಲ್ಲಿ ಹೊಗಳುವಂಥ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ದೇವೇಗೌಡರು ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮೋದಿಯವರು ದೇಶಕ್ಕೆ ಹಗಲು ರಾತ್ರಿ ದುಡಿಯುವಂಥ ನಾಯಕರನ್ನ ಅಷ್ಟು ಸುಲಭವಾಗಿ ಇವತ್ತು ನಮ್ಮ ದೇವೇಗೌಡರು ಹೊಗಳದಲ್ಲ, ಇವತ್ತು ಮೋದಿಯವರನ್ನ ಹೊಗಳಿದ್ದಾರೆ. ಇವತ್ತು ದೇವೇಗೌಡರ ಒಂದು ವಿಶೇಷವಾದ ಒಂದು ದಿನ. ಅವರು 92ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಇಡೀ JDS ಪಕ್ಷದ ಕಾರ್ಯಕರ್ತರು, ಮುಖಂಡರು, MLAಗಳು, ಮಾಜಿ ಸಚಿವರು ಇವತ್ತು ಇಲ್ಲಪ್ಪ ಇಲ್ಲಿ ಮನೆಗಡೆ ನೀವು ಬರಬಾರ್ರಿ, ಯಾಕಂದರೆ ಸರಳವಾಗಿ ನಿಮ್ಮಲ್ಲಿ ಎಲ್ಲಿದ್ದೀರೋ ಅಲ್ಲಿ ನೀವು ಶುಭ ಹಾರೈಸ್ರಿ ಅಂತ ನಮಗೆ ಹೇಳಿರೋದ್ರಿಂದ ನಾವು ಇವತ್ತು ಸರಳವಾಗಿ ಇವತ್ತು ನಮ್ಮ JDS ಪಕ್ಷದ ಕಾರ್ಯಾಲಯದಲ್ಲಿ ಸರಳವಾಗಿ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ನಮ್ಮ ಮುಖಂಡರ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ಮಾನನೀಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ. ಅದೇ ರೀತಿ ಅವರು 100 ಕಾಲ ಬದುಕಲಿ, ಚನ್ನಬಸವ ಸ್ವಾಮಿ ತಾತನ ಒಂದು ಕೃಪೆ ಅವರಿಗೆ ಇರಲಿ, ತಾಯಿ ದುರ್ಗಮ್ಮ ತಾಯಿಯ ಕೃಪೆ ಅವರ ಮೇಲೆ ಇರಲಿ. ಯಾಕಂದ್ರೆ ಅವರು 100 ವರ್ಷ ಬದುಕಿ ಈ ರಾಜ್ಯದ ಭವಿಷ್ಯವನ್ನ ರೂಪಿಸುವಂತ ಧೀಮಂತ ನಾಯಕರಿದ್ದಾರೆ. ಅದರಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೂ ಅವರ ಕೊಡುಗೆ ಅಪಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಒಂದು ಧೀಮಂತ ನಾಯಕರಾಗಿರೋದ್ರಿಂದ ಎಲ್ಲ ಜಾತಿಯ ಜನರನ್ನು ಅವರು ಒಗ್ಗಡಿಸುವಂತ ನಾಯಕರಾದ್ರೆ. ಇಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ರೈಲ್ವೆ ಅವರ ಒಂದು ಯೋಗದಾನ ಬಹಳ ಇದೆ. ನೀರಾವರಿ ಇಲಾಖೆಗೆ ಬಹಳಷ್ಟಿದೆ. ಬರಡು ಭೂಮಿ ಆಗಿರುವಂತ ಭೂಮಿಯನ್ನ ನೀರಾವರಿ ಭೂಮಿಯನ್ನಾಗಿ ಇವತ್ತು ದೇವದುರ್ಗ, ರಾಯಚೂರು ಭಾಗದಲ್ಲಿ ಜನ ಅವರನ್ನ ಮನೆಯಲ್ಲಿ ಫೋಟೋನ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಿದ್ದೀನಿ. ಯಾಕಂದ್ರೆ ರೈತರ ಬಗ್ಗೆ, ಬಡವರ ಬಗ್ಗೆ, ಉದ್ಯಮದಾರರ ಬಗ್ಗೆ, ಎಲ್ಲ ಜಾತಿಯ ಜನರ ಬಗ್ಗೆ ಅವರಿಗೆ ವಿಶೇಷವಾದ ಕಾಳಜಿ ಇತ್ತು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೂ ಸಹ 4% ಮೀಸಲಾತಿಯನ್ನು ಅವರು ಕೊಟ್ಟಿದ್ರು. ನಾಯಕ ಸಮಾಜಕ್ಕನ್ನು ಮೀಸಲಾತಿಯನ್ನು ಕೊಟ್ಟಿದ್ರು. ಎಲ್ಲ ಜಾತಿಯ ಜನರನ್ನ ಏಳಿಗಾಗಿ ಅವರು ಕೆಲಸವನ್ನ ಮಾಡಿದ್ರು. ಅಂತ ಧೀಮಂತ ನಾಯಕರ ನಾವು ಇವತ್ತು JDS ಪಕ್ಷದ ಕಾರ್ಯಾಲಯದಲ್ಲಿ ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಕರೆಗೆ ಒಗ್ಗಟ್ಟು ಎಲ್ಲ BJP ಮುಖಂಡರು, JDS ಪಕ್ಷದ ಮುಖಂಡರು, ನಮ್ಮ ಮಹಿಳಾ ಮುಖಂಡರು ಎಲ್ಲರೂ ಬಂದು ಇವತ್ತು ಬರ್ತಡೇನ ಮತ್ತು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದ್ದೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಅನಂತ ಧನ್ಯವಾದಗಳನ್ನ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದ್ದೀನಿ. ದೇಶದ ಒಳ್ಳೆಯದಕ್ಕಾಗಿ ಇಂಥ ಮಹಾನ್ ನಾಯಕನ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಲ್ಲ, ನಾವು ನೀವೆಲ್ಲರೂ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದೀವಲ್ಲ, ನಾವು ನೀವು ಪುಣ್ಯವಂತರು ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿಯ ಒಂದು JDSನ ಒಂದು ಕಾರ್ಯಾಲಯದಲ್ಲಿ ರಾಜು ನಾಯಕರವರ ಒಂದು ಸಮ್ಮುಖದಲ್ಲಿ HD ದೇವೇಗೌಡರ 92ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಹಾಗಾಗಿ ಇಡೀ ಗಂಗಾವತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ HD ದೇವೇಗೌಡ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ದೇವೇಗೌಡ ಅವರನ್ನು ಮಣ್ಣಿನ ಮಗ ಅಂತಲೇ ನಾವು ಇಡೀ ನಾಡಿನಾದ್ಯಂತ ಗುರುತಿಸಲ್ಪಟ್ಟಿದ್ದಾರೆ. ಇವರ ಒಂದು ರಾಜಕೀಯ ಜೀವನ ಅಷ್ಟು ಸರಳವಾಗಿರ್ತಕ್ಕಂಥದ್ದು ಅಲ್ಲ. ಯಾಕೆಂದರೆ ಇವರು 1933 ಮೇ 18ರಂದು ಹರದನಹಳ್ಳಿಯಲ್ಲಿ ಜನಿಸಿದರು. ಇವರ ಒಂದು ಪೂರ್ಣ ಹೆಸರು ಹರದನಹಳ್ಳಿ ದೇವೇಗೌಡ, ಅಂದರೆ ಇವರ ದೊಡ್ಡನಗೌಡ, ಹರದನಹಳ್ಳಿ ದೊಡ್ಡನಗೌಡ ಅವರ ಮಗ ಆಗಿ, ಹಾಗೆ ಲಕ್ಷ್ಮೀ ದೇವಮ್ಮ ಅವರ ಮಗ ಆಗಿ ಜನಿಸಿರ್ತಕ್ಕಂಥವ್ರು. ಅವರು ಒಬ್ಬ ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಆಗಿ ವೃತ್ತಿಯಲ್ಲಿ ಹೊಂದಿದ್ದು ತಾವು ಪ್ರಥಮದಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಾ ಅವ್ರು ಏನು ಮಾಡಿದ್ರು, ರಾಜಕೀಯ ಪ್ರವೇಶವನ್ನು ಕೇವಲ ತಮ್ಮ 20-21 ವಯಸ್ಸಿನಲ್ಲಿಯೇ ಅವರು ಕಾಂಗ್ರೆಸ್ ಪಕ್ಷದ ಒಂದು ರಾಜಕೀಯ ಪ್ರವೇಶವನ್ನು ಮಾಡಿದರು. ತದನಂತರ ಕಾಂಗ್ರೆಸ್ಸಲ್ಲಿ ಒಳ ಇದರಿಂದ ಏನಾಯಿತು, 2 ಪಂಗಡಗಳಾದವು. ಕಾಂಗ್ರೆಸ್ ಆರ್ ಅಂತಕ್ಕಂಥ ಒಂದು ಪಂಗಡ ಆಯಿತು. ಆ ಪಂಗಡದಲ್ಲಿ ಸಹ ಇವರು ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಆಗ ಇವರು 1962ರಲ್ಲಿ ಕಾಂಗ್ರೆಸ್ಸಿಂದ ಆಯ್ಕೆ ಆದ ಮೇಲೆ ತದನಂತರ 1967ರಲ್ಲಿ ಇವರಿಗೆ ಕಾಂಗ್ರೆಸ್ಸಿಂದ ಟಿಕೆಟನ್ನು ನಿರಾಕರಣೆ ಮಾಡ್ತಾರೆ. ಆಗ ನಿರಾಕರಿಸಿದ ಸಂದರ್ಭದಲ್ಲಿ
ಇವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ ಅಂತಕ್ಕಂಥ ಒಂದು ಪಕ್ಷದಿಂದ ಇವರು ಪುನಃ ಆ ಭಾಗದಲ್ಲಿ ನಿಂತುಕೊಂಡು ಜಯಬೇರಿಯನ್ನು ಸಾಧಿಸ್ತಾರೆ. ಸುಮಾರು ಇವರು ಸತತವಾಗಿ ಜಯಬೇರಿಯನ್ನು ಸಾಧಿಸಿಕೊಂಡು ಬಂದು 1994ರಲ್ಲಿ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಚುನಾವಣೆಯನ್ನು ಹಿಡಿತಾರೆ. ಅದಕ್ಕಿಂತ ಮುಂಚಿತವಾಗಿ ಅವರು ಏನು ಕಾಂಗ್ರೆಸ್ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಒಂದು ಹೊರಗಡೆ ಬಂದಿರತಕ್ಕಂಥ ಪಕ್ಷ ಪ್ರಥಮವಾಗಿ ಒಂದು ಆಯ್ಕೆಯಾದಾಗ ಕರ್ನಾಟಕದಲ್ಲಿ 130 ಸ್ಥಾನಗಳು ಪ್ರಥಮವಾಗಿ ಬರ್ತವೆ ಕಾಂಗ್ರೆಸ್ಸೇತರ ಪಕ್ಷಗಳು. ಆಗ ರಾಮಕೃಷ್ಣ ಹೆಗಡೆ ಅವರು ಇವರು ಆಗಬೇಕಾಗಿತ್ತು, ಆದರೆ ಇವರಿಗೆ ಆ ಒಂದು ಅವಕಾಶ ಸಿಗದೇ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. 2 ಸಾರಿ ಇವರು ಆಗಬೇಕಾದದ್ದನ್ನು ತಪ್ಪಿಸ್ಕೋತಾರೆ. ಅವರು ನೊಂದಿರ್ತಕ್ಕಂಥವ್ರು ಮತ್ತೆ ಪುನಃ ಜನತಾದಳದಿಂದ ಇವರು ಆಯ್ಕೆಗೊಂಡು 1994ರಲ್ಲಿ ಮುಖ್ಯಮಂತ್ರಿಗಳಾಗಿ ತಾವು ಹೊಸ ಪಕ್ಷವನ್ನು ಕಟ್ಟುತ್ತಾ ಜನತಾದಳ ಅಂತಕ್ಕಂಥ ಪಾರ್ಟಿಯನ್ನು ಕಟ್ಟಿ ಅದನ್ನು ಮುಂಚೂಣಿಯಲ್ಲಿ ತರ್ತಾರೆ, ಅದನ್ನು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಅಷ್ಟೇ ಅಲ್ಲ, 1996ರಲ್ಲಿ ನಮ್ಮ ದೇಶದ ಪ್ರಥಮ ನಮ್ಮ ಕರ್ನಾಟಕದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಹಾಗೆ ಇವರು ಸತತವಾಗಿ 11 ಬಾರಿ ಲೋಕಸಭೆಯಲ್ಲಿ ಆಯ್ಕೆಗೊಂಡು ರಾಜ್ಯದಲ್ಲಿ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಗೊಂಡು ತಮ್ಮ ಸೇವೆಯನ್ನು ನಾಡಿಗೂ ಮತ್ತು ರಾಷ್ಟ್ರಕ್ಕೂ ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ನಾವು ರೈತರ ಮಣ್ಣಿನ ಮಗ ಅಂತ ಕರಿತೀವಿ. ಯಾಕಂದರೆ ರೈತರಿಗಾಗಿ ಫಸ್ಟ್ ಪ್ರಥಮವಾಗಿ ಹೋರಾಟವನ್ನು ಮಾಡಿದರು. ಯಾಕೆಂದರೆ ಹೋರಾಟ ಅಂತಿದ್ದಂಗೆ ನಾವು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಮಂಡ್ಯ ಮತ್ತು ಮೈಸೂರು ಭಾಗಗಳನ್ನು. ಆಗ ಅಲ್ಲಿರ್ತಕ್ಕಂಥ ಕಾವೇರಿ ವಿವಾದಗಳನ್ನು ನೀರಿಗಾಗಿ ಆ ಭಾಗದ ಜನರು ಹಾರಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಅನೇಕ ಬಾರಿ ಜೈಲು ವಾಸಗಳನ್ನು ಸಹ ಅನುಭವಿಸ್ತಾರೆ. ಯಾಕೆ ಅಂದರೆ ಅವರು ರೈತರಿಗಾಗಿ ಇಂತಹ ತಮ್ಮ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಲ್ಲದೆ ತಮ್ಮ ದೀರ್ಘಾಯುಷ್ಯ ಶತಾಯುಷ್ಯಗಳ ಆಗಲಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ಅವ್ರಿಗೆ ಆಶಿಸ್ತಾ ಅವರು ಸದಾ ಅವರ ಒಂದು ಆಶೀರ್ವಾದ ಎಲ್ಲ ನಾಡಿನ ಜನತೆಗಿರಲಿ ಅಂತೇಳಿ ಬಯಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ